ರಿಲೀಸ್ ಮಾಡ್ತೀವಿ. ಫಸ್ಟ್ ಆಫ್ ಆಲು ಓವರ್ಸೀಸು ಮಾತಾಡ್ತಾ ಇದ್ದೀವಿ. ನಂತರ ಕರ್ನಾಟಕದಲ್ಲಿ ಫಸ್ಟು ನಾವು ದೊಡ್ಡ ಮಟ್ಟಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಖಂಡಿತವಾಗೂ ಒಳ್ಳೆ ಸಿನಿಮಾ ಆಗುತ್ತೆ, ದೇವ್ರ ಇಚ್ಛೆ. ಖಂಡಿತವಾಗೂ ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಜನ ಬಂದು 1:2 ಡೆಫಿನೆಟಾಗಿ ಹಿಟ್ ಆಗುತ್ತೆ ಅನ್ನೋದಕ್ಕೆ ನನ್ನ ಕಾನ್ಫಿಡೆನ್ಸ್ ಇದೆ. 100% ದೇವ್ರದಿಂದ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಸೊ ಪ್ರತಿ ಸಾರಿ ಹೇಳಿದಾಗೆ ಸಂಜು ವೆಡ್ಸ್ ಗೀತಾ ಅಂತಂದರೆ ಆ ಟೈಟ್ಲು ಇಟ್ಟು ಸಿನಿಮಾ ಶುರು ಮಾಡೋಕ್ಕೆ ಭಯ ಆಗೋದು. ನಾನು 4-5 ಸಾರಿ ಟ್ರೈ ಮಾಡಿದೆ. ಆದರೆ ಈ ಸಾರಿ ವಿ ಶ್ರೀಧರ್ ಅವ್ರನ್ನ ಕರೆದು ಮೊದಲು ಮ್ಯೂಸಿಕ್ ಮಾಡೋಣ, ಆಮೇಲೆ ಕತೆ ಮಾಡೋಣ. ಒಂದು ಲೈನ್ ನನ್ನ ಹತ್ರ ಇತ್ತು, ಆ ಲೈನನ್ನು ಹೇಳಿ ಇದಕ್ಕೆ 6 ಅದ್ಭುತವಾದ ಹಾಡುಗಳ ಅವಶ್ಯಕತೆ ಇದೆ ಅಂತ ಕಂಪೋಸಿಂಗ್ ಶುರು ಮಾಡಿದ್ವಿ. ಫಸ್ಟ್ ಕಂಪೋಸ್ ಮಾಡಿದ ಹಾಡು ನಡಿ ನಡಿ ಎಂದು ಹೀಗೆ ಅಂತ. ಅದು ಭಾಳ ಬ್ಯೂಟಿಫುಲ್ ಆಗಿ ಬಂದಿದೆ. ಅದನ್ನು ನೆಕ್ಸ್ಟ್ ವೀಕ್ ರಿಲೀಸ್ ಮಾಡೋಣ. ಸೊ ಈ ಹಾಡು, ಈ ಪರ್ಟಿಕ್ಯುಲರ್ ಹಾಡು ಇದು ಏನಾಗುತ್ತೆ, ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆದ ಒಂದು ಕಥೆಯನ್ನು ಬೇಸ್ ಮಾಡಿ ಈ ಹಾಡನ್ನು ಮಾಡಬೇಕು ಅಂತ ಅವ್ರಿಗೊಂದು ರಾಣಿ ಸೆಲ್ವಿಕ್ ಹಾಗೆ ಒಬ್ಬ ಶೋಲ್ಡರ್ ಹಾರ್ವೆನ್ ಟೈಮ್ಸ್ ಅನ್ನೋ ಕಥೆ ಹೇಳಿದೆ. ಆ ಕಥೆ ಏನು ಅಂದರೆ, ಒಬ್ಬ ಸ್ವಿಟ್ಜರ್ಲ್ಯಾಂಡ್ನ ಸೈನಿಕ ತನ್ನ ರಾಣಿ ಸೆಲ್ವಿಕನ್ನು ಅಪಾರವಾಗಿ ಪ್ರೀತಿ ಮಾಡ್ತಾ ಇರ್ತಾರೆ, ಒನ್ ವೇ. ಯಾಕೆಂದರೆ ಅವಳು ರಾಣಿ, ಇವನು ಸೈನಿಕ. ಅವಳ ಪ್ರೀತಿನ ಅವಳಿಗೆ ಹೇಳ್ಕೊಳ್ಳೋಕ್ಕೆ ಆಗದೆ, ಹೇಳೋ ಪ್ರಯತ್ನಕ್ಕೂ ಸಿಗದೆ ಇದ್ದಾಗ ಒಂದು ದಿನ ಜರ್ಮನ್ಸ್ ಬಂದು ಸ್ವಿಟ್ಜರ್ಲ್ಯಾಂಡ್ನ ಕ್ಯಾಪ್ಚರ್ ಮಾಡ್ತಾರೆ. ಆ ಜರ್ಮನರ ವಿರುದ್ಧ ಅವನು ಹೋರಾಟ ಮಾಡ್ತಾನೆ. ರಾಣಿಗೆ ಮತ್ತೆ ತನ್ನ ಕಿರೀಟನ ತಂದುಕೊಡ್ತಾನೆ. ಆ ಹೋರಾಟ, ಆ ಯುದ್ಧದಲ್ಲಿ ಅವನು ಸತ್ತೋಗ್ತಾನೆ. ಆಗ ಅವಳು ಒಂದು ರಕ್ತದಲ್ಲಿ ಲೆಟರ್ ಬರೆದು ಕಳಿಸ್ತಾನೆ, ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಈ ಕಥೆನ ಹೇಳಿ ಕಂಪೋಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಪ್ಲೀಸ್ ಬನ್ನಿ. ಈ ಹಾಡು ಚಿತ್ರದ ಓಟಕ್ಕೆ ಬಹಳ ಮುಖ್ಯವಾದ ಹಾಡು. ಸೊ ಕಂಪೋಸ್ ಮಾಡುವಾಗ, ಕತೆ ಹೇಳಿದಾಗ ನಿಮಗೇನು ಅನ್ನಿಸ್ತು? ಎಲ್ಲರಿಗೂ ನಮಸ್ಕಾರ. ನಾಗಣ್ಣ ಅವರು ಸಂಗೀತದ ಒಂದು ಅಭಿರುಚಿ ಎಲ್ಲರಿಗೂ ಗೊತ್ತಿದೆ. ಇದ್ರ ಜೊತೆಗೆ ಇವರು ಕತೆ ಹೇಳುವಂಥ ರೀತಿ, ಒಬ್ಬ ರಾಜ ರಾಣಿ ಕತೆ ಯಾರಿಗೂ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಇವರು ಹೇಳಿದಂಥ ರೀತಿಯಲ್ಲಿ ನನಗೆ ಸಿಚುವೇಶನ್ನ ಹೇಳಿದಾಗ ನಮ್ಮ ಮ್ಯೂಸಿಷಿಯನ್ಸ್ ಜೊತೆಲಿ ಕೂತ್ಕೊಂಡು, ಸೊ ಸಂಜು ಗೀತಾ ಇವರಿಬ್ಬರ ಕತೆ ಹೇಗಿರುತ್ತೆ ಅನ್ನೋ ಒಂದು ಟೋಟಲ್ ಆ ಕಥೆಯನ್ನು ಒಂದು ಹಾಡಲ್ಲಿ ಹೇಳಬೇಕು ಅಂತ ನಾವು ಹೊರಟಾಗ ಆದಂಥ ಒಂದೇ ಎಳೆಯಲ್ಲಿ ಈ ಟ್ಯೂನು ಬಂತು. ಇದಕ್ಕೆ ಪ್ರೇರಣೆಯಾಗಿ ಜೊತೆಯಲ್ಲೇ ನನ್ನ ಲಿರಿಕ್ ರೈಟ್ರು, ನಮ್ಮ ಗೆಳೆಯರು ಕವಿರಾಜ್ ಅವರು, ಅವನು ಸಂಜು ಅವಳು ಗೀತಾ ಅನ್ನೋ ಒಂದು ಲೈನ್ನ ಕೊಟ್ಬಿಡ್ತಾರೆ. ಆ ಲೈನ್ ಜೊತೆನೇ ಸಂಗೀತ, ಆಮೇಲೆ ನಮ್ಮ ಗಿಟಾರಿಸ್ಟು, ರಿದಮಿಸ್ಟು ಎಲ್ಲ ಸೇರಿಕೊಂಡು ಅವನು ಸಂಜು ಅವಳು ಗೀತಾ ಅವರಿಬ್ಬರು ಸೇರಲು ಸಂಗೀತ, ಸೂಪರ್ ಫಿಕ್ಸ್ ಈ ಟ್ಯೂನ್ ಅಂತ ನಾಗಣ್ಣ ಅವರು ಒಂದೇ ಮಾತು ಹೇಳ್ತಾರೆ. ಇವರ ಒಂದು ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ. ಯಾವ ಡೈರೆಕ್ಟರ್ ಒಂದೇ ಸರ್ತಿಗೆ ಟ್ಯೂನ್ನ ಓಕೆ ಮಾಡಲ್ಲ, ಆಗಲ್ಲ. ಇಷ್ಟು ಜನ ಇಷ್ಟಪಡುವಂಥ ಟ್ಯೂನ್ನ, ಅವ್ರ ಸಿನಿಮಾಗೆ ಬೇಕಾಗಿರೋಂಥ ಟ್ಯೂನ್ನ ಒಂದೇ ಆಲೋಚನೆಯಲ್ಲಿ ಟ್ಯೂನ್ನ ಓಕೆ ಮಾಡ್ತಾರೆ. ದಟ್ ಈಸ್ ದಿ ಸಕ್ಸಸ್ ಆಫ್ ದ ಸಾಂಗ್. ಇಷ್ಟೇ ಹೇಳ್ತೀನಿ, ಇನ್ನೇನು ಹೇಳೋದು. ಇದಕ್ಕೆ ಒಂದು ಅರ್ಜುನ್ ಜನ್ಯ ಯಾವಾಗಲೂ ಹೇಳೋರು, ಅಮರ್ ಮತ್ತು ಶ್ರೀಕೃಷ್ಣ@gmail.com ಕಂಪೋಸ್ ಮಾಡುವಾಗ ನನಗೆ ಯಾವ ಡೈರೆಕ್ಟರ್ ಬಂದರೂ ಟೆನ್ಷನ್ ಆಗಲ್ಲ ಕಂಪೋಸಿಂಗ್ಗೆ. ನೀನು ಪ್ರೇಮ್ ಬಂದುಬಿಟ್ರೆ ನಿದ್ದೆನೇ ಬರೋಲ್ಲ, ರಾತೆಲ್ಲ ನಿದ್ದೆ ಮಾಡಿಲ್ಲ ಅಂತ. ಸೊ ಆ ಥರದ ಒಂದು ಕಾಂಪ್ಲಿಮೆಂಟ್ ನಮ್ಮ ಶ್ರೀಧರ್ ಅವರು ನಮ್ಮಿಂದ ತಗೊಳ್ಳದೆ ಭಾಳ ಸಂತೋಷವಾಗಿ, ಒಂದು ಟ್ಯೂನ್ ಅನ್ನೋದು ಹೇಗೆ ಹುಟ್ಟುತ್ತೆ ಅನ್ನೋದನ್ನು ನಾನು ಒಂದು ವಿಡಿಯೋ ಮೂಲಕ ಆಮೇಲೆ ತೋರಿಸ್ತೀನಿ. ಜೊತೆಗೆ ಈ ಹಾಡನ್ನು ಕಂಪೋಸ್ ಮಾಡಬೇಕು ಅಂದರೆ ನಮಗೆ ರಾಜ್ ಕಪೂರ್ ಸರ್ ಇನ್ಸ್ಪಿರೇಷನ್ನು. ಅವರು ಹೆಂಗೆ ಕಂಪೋಸ್ ಮಾಡ್ತಾರೆ ಅಂತ ನಾವು ಕೇಳಿದ್ವಿ. ಎಲ್ಲ ಮ್ಯೂಸಿಷಿಯನ್ಸ್ನ ಕರೆಸಿ
ನಮಗನ್ಸಿದ್ದನ್ನ ಅಲ್ಲೇ ಪ್ಲೇ ಮಾಡಬೇಕು ಅವರು. ಆ ಥರ ಕಂಪೋಸ್ ಮಾಡ್ತಿದ್ರು ರಾಜ್ ಕಪೂರ್ ಅವರು ಅಂತ ನಾವು ಕೇಳಿದ ಕತೆ. ಸೊ ಈ ಪ್ಯಾಟ್ರನಲ್ಲಿ ಆಗಬೇಕು ಈ ಸಾಂಗು. ಯಾಕೆಂದರೆ ಇದರಲ್ಲಿ ಒಂದು ರಿದಮ್ ಸೆಕ್ಷನ್, ಒಂದು ಸ್ಟ್ರಿಂಗ್ ಸೆಕ್ಷನ್, ಒಂದು ಬ್ರಾಸ್ ಸೆಕ್ಷನ್, ಒಂದು ಕೋರಸ್ ಸೆಕ್ಷನ್ ಎಲ್ಲವೂ ಇನ್ಕ್ಲೂಡ್ ಆಗಿದೆ. ಸೊ ನಾವು ಮ್ಯೂಸಿಕ್ ಭಾಷೆಯಲ್ಲಿ ಏನು ಹೇಳ್ತೀವಿ ಅಂದರೆ ಇಟ್ ಹ್ಯಾಸ್ 100 ಪೀಸ್ ಆರ್ಕೆಸ್ಟ್ರಾ. 100 ಪೀಸ್ ಆರ್ಕೆಸ್ಟ್ರಾ ಮಾಡೋದು ಬಹಳ ಕಷ್ಟ. ಸೊ ಹಾಗಾಗಿ ಎಲ್ಲ ಮ್ಯೂಸಿಷಿಯನ್ಸ್ನ ಒಂದು ಜಾಮ್ ರೂಮ್ ಕರೆಸಿ, ನಮ್ಮ ಕವಿರಾಜ್ ಅವ್ರನ್ನ ಕರೆಸಿ, ಕವಿಗಳೇ ಬನ್ನಿ, ಇದಕ್ಕೆ ಕಥೆಯನ್ನು ಹೇಳುವ ಹಾಡಾಗಿರೋದ್ರಿಂದ ಅಲ್ಲೇ ಕೂತ್ಕೊಂಡು ಬರೀಬೇಕು ಅಂದ್ಬಿಟ್ಟು ಇವರೆಲ್ಲ ಇಲ್ಲಿ ಬೆಂಗಳೂರಲ್ಲಿದ್ದರೆ ಸಿಗಲ್ಲ ಅಂದ್ಬಿಟ್ಟು HD ಕೋಟೆಯಲ್ಲಿ ನನ್ನ ಫ್ರೆಂಡ್ ಒಂದು ರೆಸಾರ್ಟ್ ಇದೆ, ಎಲ್ಲರೂ ರೆಸಾರ್ಟ್ ಕರ್ಕೊಂಡೋಗಿ ಕೂಡಾಕೊಂಡಿದ್ದೆ 2 ದಿನ. ಸೊ ಅಲ್ಲಿ ಹುಟ್ಟಿದ ಹಾಡಿದು. ಕವಿಗಳೇ, ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಲೈಕ್. ಥ್ಯಾಂಕ್ ಯು. ಕೆಲವು ವಸ್ತುಗಳು, ಕೆಲವು ವಿಷಯಗಳು, ಕೆಲವು ಪ್ರಾಜೆಕ್ಟ್ಗಳು ಅವು ಕೇವಲ ಪ್ರಾಜೆಕ್ಟ್ಗಳಲ್ಲ ಅಥವಾ ವಸ್ತುಗಳಲ್ಲ, ವಿಷಯಗಳಲ್ಲ. ಅವಕ್ಕೆಲ್ಲ ಒಂದು ಎಮೋಷನ್ ಆಗಿರುತ್ತೆ ಕೆಲವು ನಮಗೆ. ಫಾರ್ ಎಕ್ಸಾಂಪಲ್, ನಾವು ಮೊದಲು ಕೊಂಡ ಸೈಕಲ್ ಆಗಿರ್ಬೋದು, ಅಥವಾ ನಾವು ಮೊದಲು ಪ್ರೀತಿ ಮಾಡಿದ ಅಥವಾ ಆಕರ್ಷಣೆ ಹುಟ್ಟಿದ ಹುಡುಗಿ ಆಗಿರ್ಬೋದು, ಅಥವಾ ನಮ್ಮ ಮೊದಲ ಸ್ಯಾಲ್ರಿಯಲ್ಲಿ ಕೊಂಡ್ಕೊಂಡ ಯಾವುದೋ ಒಂದು ವಸ್ತು, ಶರ್ಟು ಅಥವಾ ಶೂಸ್, ಏನೋ ಒಂದು, ಅದು ಒಂದು ಎಮೋಷನ್ ಆಗಿರುತ್ತೆ ನಮಗೆ, ಕೇವಲ ವಸ್ತುಗಳಾಗಿರಲ್ಲ ಅವು. ಅದೇ ಥರ ಸಂಜು ವೆಟ್ಸ್ ಗೀತಾ ಅನ್ನೋದು ಒಂದು ಸಿನಿಮಾ ಅಲ್ಲ ನಮಗೆಲ್ಲ, ಅದೊಂದು ಎಮೋಷನ್ ನಮಗೆ ಅದು. ಹಾಗಾಗಿ ಬಹಳಷ್ಟು ಜನರಿಗೆ, ತುಂಬ ಜನರಿಗೆ ಸಂಜು ವೆಟ್ಸ್ ಗೀತಾ ಒಂದು ಸಿನಿಮಾ ಅನ್ನೋದಕ್ಕಿಂತ ಎಮೋಷನ್. ನಮ್ಮ ತಂಡದಿಂದ ಹೊರಗೂ ಕೂಡ ಈ ಮಾತು ನಾನು ಕೇಳಿದ್ದೀನಿ. ಹಾಗೆ 2ನೇ ಪಾರ್ಟ್ ಮಾಡಬೇಕು ಅಂದಾಗ, ಮೊದಲನೇ ಭಾಗದಲ್ಲಿ ಸಂಗೀತ ಹಾಡುಗಳು ಬಹಳ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿತ್ತು. 2ನೇ ಭಾಗ ಮಾಡಬೇಕು ಅಂದಾಗ ಅದೇ ಮೊದಲು ನಮಗೆ ಬಂದಿದ್ದ ಆ ಸವಾಲು, ಆ ಮಟ್ಟಕ್ಕೆ ನಾವು ಹಾಡುಗಳನ್ನ ಮಾಡಲೇಬೇಕು ಅಂತ ಬಹಳ ಮನಸ್ಸಿನಿಂದ ಎಲ್ಲರೂ ಕೆಲಸ ಮಾಡಿದ್ವಿ. ಶ್ರೀಧರ್ ಸರ್ ಅದ್ಭುತವಾದ ಟ್ಯೂನ್ ಕೊಟ್ಟರು. ಇವ್ರು ಹೇಳ್ದಂಗೆ ನಾವು HD ಕೋಟೆಗೆ ಒಂದು ರೆಸಾರ್ಟ್ ಹೋಗಿದ್ವಿ. ಆ ರೆಸಾರ್ಟ್ ನಾವು ಇದ್ದ ದಿನಕ್ಕೆ ಬೇರೆ ಯಾರಿಗೂ ಪ್ರವೇಶ ಇರಲಿಲ್ಲ ಅಲ್ಲಿ. ಹುಲಿ ಅಷ್ಟು ಒಂದು ಏಕಾಂತವನ್ನು ನಮಗೆ ನಾವು ಸೃಷ್ಟಿ ಮಾಡಿಕೊಂಡು ಹಾಡುಗಳನ್ನ ಕಂಪೋಸ್ ಮಾಡಿದ್ವಿ. ಆಸ್ ಇಟ್ ಈಸ್ ನಿಮಗೆಲ್ಲ ಗೊತ್ತು, ಬಹುಶಃ ನಾಗಶೇಖರ್ ಅವರ ಅರಮನೆಯಿಂದ ಶುರುವಾಗಿ ಅದರಲ್ಲಿ 1-2 ಹಾಡು ಬರ್ತಿಲ್ಲ. ಸಂಜು ವೆಟ್ಸ್ ಗೀತದಲ್ಲಿ ಒಂದು ಹಾಡು ಬರ್ತಿಲ್ಲ. ಅದು ಬಿಟ್ಟರೆ ಅವರು 7-8 ಸಿನಿಮಾಗಳಲ್ಲಿ ಎಲ್ಲ ಹಾಡುಗಳನ್ನ ಬರ್ಕೊಂಡು ಬಂದಿದ್ದೀವಿ. ಅದೊಂದು ಬಾಂಡಿಂಗ್, ಹೇಳದೇ ಗೊತ್ತಾಗುವಂಥ ಹಾಡು ಬರೀರಿ ಅಂದರೆ ನಾಗಶೇಖರ್ ಅವರ ತಲೆಯಲ್ಲಿ ಏನಿರುತ್ತೆ, ಅವ್ರಿಗೆ ಏನು ಬೇಕು ಅನ್ನೋ ಅದು ಆಟೋಮೆಟಿಕ್ಕಾಗಿ ಸಿಸ್ಟಮಲ್ಲಿ ಅವರ ಆ ಸಾಫ್ಟ್ವೇರ್ ಡೌನ್ಲೋಡ್ ಆಗಿರುತ್ತೆ. ನಮಗೆ ಅವರಿಗೂ ಅಷ್ಟೇ, ನಮ್ಮ ಹತ್ರ ಹಾಡು ಬರ್ಸ್ಬೇಕಾದ್ರೆ ಏನು ಬರೀತಾರೆ ಅನ್ನೋದು ಮೋಸ್ಟ್ಲಿ ಅವರಿಗೂ ಗೊತ್ತಿರುತ್ತೆ. ಆ ಮಟ್ಟದ ಒಂದು ಬಾಂಧವ್ಯ, ಅದೇ ಹೇಳಿದ್ದು. ಒಟ್ಟಿನಲ್ಲಿ ಸಂಜು ವೆಟ್ಸ್ಗಿಂತ ಶುರುವಾಗಿದ್ದು ಒಂದು ರಿಲೇಷನ್ಶಿಪ್, ಒಂದು ಎಮೋಷನ್ ಲೆವೆಲಿಗೆ ಇವಾಗ ಇದೆ. ಹಾಗಾಗಿ ಈ ಸಿನಿಮಾಗೆ ಖಂಡಿತವಾಗಿ ಬಹಳ ಹೃದಯದಿಂದ ಕೆಲಸ ಆಗಿರುತ್ತೆ ಎಲ್ಲರದ್ದು. ಹಾಗಾಗಿ ಅದರ ರಿಸಲ್ಟ್ ಹಾಡುಗಳಲ್ಲಿ ನಿಮ್ಗೆ ಕೇಳಿಸುತ್ತೆ. ನಾವು ಅಂದ್ಕೊಂಡಿದ್ದು ಒಂದೇ, ಸಂಜು ಮತ್ತು ಗೀತಾ ಬರೆದಾಗಲೂ ತುಂಬ ಸಿಂಪಲ್, ಡೆಡ್ ಸಿಂಪಲ್ ಮಾತುಗಳೇ ಹಾಡಾಗಬೇಕು. ಇಲ್ಲಿ ನನ್ನ ಪಾಂಡಿತ್ಯ, ನನಗೇನು ಸಾಹಿತ್ಯ ಬರುತ್ತೆ, ನಾನೆಷ್ಟು ಬುಕ್ ಓದ್ಕೊಂಡಿದ್ದೀನಿ ಅದನ್ನು ಬರೆಯೋಕ್ಕೆ ಹೋಗೋದಲ್ಲ. ಸಂಜು ಮತ್ತು ಗೀತಾ ಅಂತ ಫಸ್ಟ್ ಹಾಡು ಬರೆದಾಗ ತುಂಬ ಜನ ಹೇಳಿದ್ರು, ಮತ್ತು ಅಂತ ಯಾಕೆ ಬೆಳೆಸ್ತೀರಾ, ಅದು ತುಂಬ ಜನ ಅನ್ನೋದಕ್ಕಿಂತ ನಾನು ಅವಾಗ ಆಗ್ರೋ ಕೆಮಿಕಲ್ಸ್ ಅಂತ ನನ್ನ ಕಂಪ್ನಿಗೆ ದಾವಣಗೆರೆಯಲ್ಲಿ ಸ್ಟೇಜ್ ಶೋ ಡೈರೆಕ್ಟ್ ಮಾಡ್ತಾ ಇದ್ದೆ. ಇವರು ನನಗೆ ಹೇಳಿದ್ರು, ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನು. ಕವಿಗಳೇ ಫಿಕ್ಸ್ ಮಾಡಿದ್ನ ಅಂದೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ, ಅವರನ್ನು ನೆನೆಸ್ಕೋಬೇಕು ನಾನು ಈ ವೇದಿಕೆಯಲ್ಲಿ. ರವಿ ಬೆಳಗೆರೆ ಸರ್ ಫೋನ್ ಬಂತು, ಇದ್ಯಾಕೆ ಇವ್ರು ಫೋನ್ ಮಾಡ್ತಾರೆ ಬಿಟ್ಟು, ಸರ್ ಹೇಳಿ ಅಂದೆ. ಅದೇನೋ ಅದು ಮತ್ತು ಕಿತ್ತಾಕು ಮಕ್ಕೆಲ್ಲ ಚೆನ್ನಾಗಿದೆ ಅಂದರು. ನಾನು ಇಲ್ಲ ಸರ್ ಅದರಲ್ಲೇ ಇರೋದು ಮತ್ತು ಅಂತ ನಾನು. ಆಮೇಲೆ ಹಾಡು ರಿಲೀಸ್ ಆದಾಗ ಸಖತ್ ಖುಷಿ ಪಟ್ಟರು. ಇಲ್ಲ, ಯು ಯೂಸ್ ಇಟ್ ವೆರಿ ವೆಲ್. ಆ್ಯಂಡ್ ಹಾಡ್ದ ಸೋನು ನಿಗಮ್ ಹಾಡ್ತಾ ಇದ್ರು ಮುಂಬೈಲಿ, ಸಂಜು ಮತ್ತು ಗೀತಾ ಅಂತ ರಿಹರ್ಸ್ ಮಾಡಿದ್ರು. ವಾಸ್ ಕಮ್ ಫಾರ್ ದಿಸ್ ರೆಕಾರ್ಡಿಂಗ್ ಅಂದರು. ಸರ್ ದ ಡೈರೆಕ್ಟರ್, ವಾಟ್ ಅನ್ ಆ್ಯಪ್ ಲಿರಿಕ್ ಫಾರ್ ದಿ ಕಂಪೋಸಿಷನ್, ಇಟ್ ಇಸ್ ವಂಡರ್ಫುಲ್, ಇಟ್ ಇಸ್ ಗೋಯಿಂಗ್ ಟು ಬಿ ಮೆಗಾ ಹಿಟ್. ಸೊ ಆ ಬ್ಲೆಸ್ಸಿಂಗ್ ಅವತ್ತು ಅದನ್ನೇ ಮಾಡಿತು. ಈ ಸಿನಿಮಾದಲ್ಲಿ ಕೂಡ ಅದನ್ನೇ ಹೇಳಿದರೆ, ಕ್ಯಾ ಗಾನ ಯಾರು ಅಂತ ಹೇಳಿ ಈ ಹಾಡಿದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು. ಈ ಹಾಡು ಒಬ್ಬ ಜೀನಿಯಸ್ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡೋದು ಆಗಿದೆ.
ರಿಯಲಿ ಯು ಪೀಪಲ್ ಹ್ಯಾವ್ ಡನ್ ವಂಡರ್ಫುಲ್ ಜಾಬ್ ಆ್ಯಂಡ್ ಶ್ರೀಧರ್ ಇಟ್ ಇಸ್ ಎಕ್ಸಲೆಂಟ್ ಅಂತ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು. ಐ ವಾಂಟ್ ಶೇರ್ ದ್ಯಾಟ್ ವಿತ್ ಯು. ಅದೇ ಅವತ್ತು ಕೂಡ ಮತ್ತು ಅಂದಾಗ ಮತ್ತು ಎಲ್ಲ ಗದ್ಯ ಹಾಡಲ್ಲಿ ಬಳಸಬಾರ್ದು ಅಂದ್ರು. ಇವತ್ತು ಅದೇ ಟ್ರೆಂಡಲ್ಲಿ ನಾವು ಈಗ ಅವನು ಅವಳು ಹಾಡಲ್ಲಿ ಬಳಸ್ತಾರ ಅನ್ನೋ ಥರ ಅವನು ಸಂಜು ಅವಳು ಗೀತಾ ಸೇಮ್ ಅವನು ಅವಳು ಹಾಡಿಗೆ ಓಕೆನಾ, ಅದು ಮಾತಿಗೆ ಓಕೆ, ಹಾಡಿಗೆ ಓಕೆನಾ. ನಾವು ಎಲ್ಲರ ಪ್ರತಿಯೊಬ್ಬ ಕಟ್ಟಕಡೆಯ ಮನುಷ್ಯನಿಗೆ ನಂದು ಅನ್ಸ್ಬೇಕು, ಡೈರೆಕ್ಟಾಗಿ ಅರ್ಥ ಆಗಬೇಕು, ಒಂದು ನಿಮಿಷನೂ ಬೇರೆ ಯೋಚನೆ ಮಾಡದೆ ಅರ್ಥ ಆಗಬೇಕು. ಆ ಥರನೇ ನಾಗಶೇಖರ್ ಅವ್ರು ಬಯಸೋದು ಆ ಥರನೇ ಬರೀಬೇಕು ಅಂತ ನಾವು ಬರೆದಿದ್ದು ಆ ಥರನೇ. ಮಜಾ ಏನಾಯಿತು ಅಂದರೆ ಸಂಜು ಅವನು ಸಂಜು ಅವಳು ಗೀತಾ ಅವರಿಬ್ಬರು ಸೇರಲು ಸಂಗೀತ ಅಂದಾಗ ಒಂದು ಕ್ಷಣ ಇರೋದು ಯಾಕೆ ಸಂಗೀತ ಅದು ಮ್ಯೂಸಿಕ್ ಏನಂದು ನಾನು ಅವಾಗ ಅಂದೆ ಒಂದು ಕೆಲಸ ಸರ್ ಬರ್ಬಿಟ್ಟು ಹಿಂಗಂದೆ ನಾನು ಅವರಿಬ್ರು ಸೇರಿದ್ರೆ ಏನಾಗತ್ತೆ ನೋಡಿ ಅಂತ. ಸಂಗೀತ ಆಗತ್ತೆ, ಸಂಗೀತ ಮ್ಯೂಸಿಕ್ ಕೂಡ ಆಗತ್ತೆ, ಅದು ಆಗತ್ತೆ. ಸೊ ನಾವು 2 ಡೈಮೆನ್ಷನಲ್ಲಿ ಕಾನ್ಸೆಪ್ಟ್ ಇಟ್ಟಿರ್ತೀವಿ, ಸಿಂಪಲ್ ಮಾಡ್ತೀವಿ, ಬಟ್ ಅದರಲ್ಲಿ ಏನೋ ಒಂದು ದೊಡ್ಡ ಅರ್ಥನೂ ಉಸಿಟ್ಟಿರ್ತೀವಿ. ಈ ಹಾಡು ಪೂರ್ತಿ ಹಂಗೆ ಇದೆ. ಮೊದಲನೇ ಚರಣದಲ್ಲಿ 7 ಇಟ್ಕೊಂಡು ಎಲ್ಲ ಮಾಡಿದ್ದೀವಿ, 7 7 7 7 7 7 ಎಲ್ಲ ಸಾಂಗಲ್ಲೂ 7 ಬರುತ್ತೆ. ಸೆಕೆಂಡ್ ಚರಣ ಇನ್ನೊಂದು ಲೆವೆಲಲ್ಲಿದೆ. ಸೊ ಒಟ್ಟಾರೆ ಒಂದು ಅದ್ಭುತವಾದ ಕಂಪೋಸಿಷನ್ನು ಮತ್ತು ಅದಕ್ಕೆ ತಕ್ಕನಾದ ಮ್ಯೂಸಿಕ್ ಮಾಡಿದ್ದಾರೆ. ಕಾನ್ಸೆಪ್ಟ್ ಇದೆ, ಸುಮ್ಮನೆ ಸಾಂಗ್ ಫ್ಲೋ ಆಗಲ್ಲ. ಒಂದು ಯುದ್ಧ ಇದೆ ಸಾಂಗಲ್ಲಿ, ತುಂಬ ವಿಷಯಗಳಿದೆ ಸಾಂಗಲ್ಲಿ. ಒಂದು ದೊಡ್ಡ ಸಾಂಗ್ ಆಗಿದು ಉಳಿಯುತ್ತೆ. ಸಂಜು ವೆಟ್ಸ್ ಗೀತಾ ಏನೊಂದು ದೊಡ್ಡ ಕೀರ್ತಿಯನ್ನು ನಮಗೆಲ್ಲ ತಂದಿತ್ತು. ಈ ಹಾಡು ಕೂಡ ನಮ್ಮ ತಂಡಕ್ಕೆ ಆ ಥರದೊಂದು ಕೀರ್ತಿ ತರುತ್ತೆ ಅಂತ ನಾನು ಆಶಿಸ್ತೀನಿ. ಹಾಗಾಗಲಿ ನಾಗಶೇಖರ್ ಸರ್, ನಮ್ಮ ಟೀಮ್ಗೆ ದೊಡ್ಡ ಜಯ ಸಿಗಲಿ ಈ ಇಡೀ ಸಿನಿಮಾದ ಮೂಲಕ ಅಂತ ನನ್ನ ಬಯಕೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ರೀ, ಮೇಲ್ ಬಂದವ್ರು ಯಾರು ಕೆಳಗೋಗ್ಬಾರ್ದು. ಈಗ ಇನ್ನೊಂದು ಆಗ್ಬಿಡುತ್ತೆ. ಇವಾಗ ಈಗ ಸಾಂಗ್ ಮಧ್ಯೆ ಫೈಟ್ ಪ್ಲೇಸ್ ಮಾಡಬೇಕು, ಏನು ಮಾಡೋದು?